ತಣ್ಣೀರಲ್ಲಿ ಫಸ್ಟ್ ಟೈಮ್ ಸ್ನಾನ ಮಾಡುವಾಗ ಅಬ್ಬಾ ಅಂತ ಚಳಿ ಅಂತ ಆಗ್ತದೆ. ಯಾಕಂದ್ರೆ ಅಭ್ಯಾಸ ಆಗಿರೋದಿಲ್ಲ. ಒಂದು ಸಲ ಅಭ್ಯಾಸ ಆದಮೇಲೆ ತಣ್ಣೀರು ಸ್ನಾನ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ 2025 ಚಾಂಪಿಯನ್ RCB ಈಗ 2026 IPL ಚಾಂಪಿಯನ್ ಕೂಡ ಸತತ 2 ವರ್ಷ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಪ್ ಗೆದ್ದಿದೆ. ನಮಸ್ಕಾರ ಎಲ್ರಿಗೂ, ಸಿದ್ಧಾರ್ಥ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಹೆಂಗೆ ಬ್ಯಾಕ್ಗ್ರೌಂಡ್ ಜಿಗಿ ಸೂಪರ್ ಹ್ಯಾಪಿ. ಓ, ಟಾಸ್ ವಿನ್ ಆದಾಗಲೇ ಮ್ಯಾಚ್ ವಿನ್ ಆಗಿದೆ. ಯಾಕಂತಂದ್ರೆ ಚೇಸ್ ತಗೊಂಡದು. ಚೇಸ್ ಅಂತ ಅಂದ ಕೂಡಲೇ ಇಡೀ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಯಾರ ನೆನಪಾಗ್ತದೆ? ವಿರಾಟ್ ಕೊಹ್ಲಿ. ಇವತ್ತು ವಿರಾಟ್ ಕೊಹ್ಲಿ ಅವರು ಆಡಿದಂತ ಆಟ ಸೂಪರ್ ಹ್ಯಾಪಿ. ಬ್ಯಾಕ್ ಟು ಬ್ಯಾಕ್ ವಿಕ್ಟ್ರಿ. ಇನ್ನು ಯಾರು ಕೂಡ ಅಲಕ್ ಬುಲಕಲ್ ವಿನ್ ಆದವರು ಹಾಗೆ ಹೀಗೆ ನೋ ನೋ ನೋ. 18 ವರ್ಷಕ್ಕಾದದ್ದು ಓಕೆ. 18 ವರ್ಷ ಆದ್ಮೇಲೆ ಕಪ್ ವಿನ್ ಆಗಿದ್ರು. ಅಡಲ್ಟ್ ಆಯಿತು. ಅಡಲ್ಟ್ ಆದಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಗೊತ್ತಾಗ್ತದೆ ಹೇಗೆ ಆಡ್ಬೇಕು, ಏನು ಮಾಡ್ಬೇಕಂತ. ಒನ್ ಸೈಡೆಡ್ ಫೈನಲ್, ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿಯನ್ನು ಗೆದ್ದಂತಹ 2 ತಂಡಗಳಿತ್ತು. ಒಂದು CSK ಮತ್ತೆ ಮುಂಬೈ. ಈಗ ಆ ಒಂದು ಸಾಲಿಗೆ RCB ಕೂಡ ಸೇರ್ಪಡೆಯಾಗಿದೆ. ಇವತ್ತು ನಡೆದಂತಹ ಒಂದು ಫೈನಲ್ ಅಲ್ಲಿ GT ಅಗೇನ್ಸ್ಟ್ 5 ವಿಕೆಟ್ಗಳ ಭರ್ಜರಿ ಜಯ. ವಾಟ್ ಅ ಫೈನಲ್. ಓ ಮೈ ಗಾಡ್. ವಿರಾಟ್ ಕೊಹ್ಲಿ ಅಮೇಜಿಂಗ್, RCB ಅಮೇಜಿಂಗ್. ಅಂಡ್ ರಜತ್ ಪಾಟಿದಾರ್ ಅವರು ಏನ್ ಮಾರ ಕ್ಯಾಪ್ಟನ್ ಆಗಿದ್ದ 2025 ಕ್ಯಾಪ್ಟನ್ ಆದ್ರು. ಫಸ್ಟ್ ಸೀಸನ್ ಅಲ್ಲಿಯೇ ಕಪ್ ವಿನ್ ಮಾಡಿಸಿದ್ರು. ಈಗ ಜವಾಬ್ದಾರಿ ಜಾಸ್ತಿ ಇತ್ತು. ಏನಂತಂದ್ರೆ ಓಕೆ, ಒಂದು ಸೀಸನ್ ಏನೋ ವಿನ್ ಮಾಡಿಸಿದೆ, ಸೆಕೆಂಡ್ ಸೀಸನ್ ಅಲ್ಲಿ ಒಳ್ಳೆ ಆಡ್ಬೇಕಲ್ಲ, ಮತ್ತೆ ಪುನಃ ಚಾಂಪಿಯನ್. ಓ ಮೈ ಗಾಡ್. ನಾಳೆ ರಜತ್ ಪಾಟಿದಾರ್ ಅವ್ರದ್ದು ಬರ್ಡೇ ಅಂತ ಕಾಣ್ತದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ಡೇ ಸ್ಟಾರ್ಟ್ ಆಗ್ತದೆ. ಬರ್ಡೇಗೆ ಅಂದ್ರೆ ಈಗ ಟ್ರೋಫಿ ಕೊಡುವಾಗ 12 ಗಂಟೆ ದಾಟಿರ್ತದೆ. ಬರ್ಡೇಗೆ ಟ್ರೋಫಿಯನ್ನು ಗಿಫ್ಟ್ ಕೊಟ್ಟಾಗೆ ಆಯ್ತು. ಓಹೋ, ಲವ್ಲಿ ಲವ್ಲಿ ಲವ್ಲಿ. ಓ ಮೈ ಗಾಡ್. ಖುಷಿಯಲ್ಲಿ ಎಂತ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಮ್ಮ ಒಂದು ಮನೆ ಹತ್ರ ಎಲ್ಲ ಪಟಾಕಿ ಏನು, ಬೈಕ್ ರ್ಯಾಲಿ ಏನು, ಬೆಂಗಳೂರು ಅಂತೂ ಫುಲ್ ಜಿಗಿ ಜಿಗಿ ಇವತ್ತು. ಅದಕ್ಕೆ ನಮ್ಮ ಬ್ಯಾಕ್ಗ್ರೌಂಡ್ ಕೂಡ ಜಿಗಿ ಜಿಗಿ. ಖುಷಿಯಲ್ಲಿ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಧ್ವಂಸ ಮಾಡಿ ಆಗಬೇಕು. RCB ಫ್ಯಾನ್ಸ್, ಆರ್ ಯು ಹ್ಯಾಪಿ? ಅಂಡ್ GT ಎಲ್ಲರಿಗೆ ಸಹ ಗೊತ್ತಿತ್ತು ಟಾಪ್ 3 ಮೇಲೆ ಹೆವಿ ಡಿಪೆಂಡ್ ಆಗಿರುವಂತಹ ತಂಡ. ಟಾಪ್ 3 ಕೈ ಕೊಟ್ರೆ ತಂಡ ಕೈ ಕೊಡ್ತದೆ ಅಂತ ಸಿಂಪಲ್ ಫಾರ್ಮುಲಾ. 3 ಜನರನ್ನ ಔಟ್ ಮಾಡಿ ಮ್ಯಾಚ್ ವಿನ್ ಆಗಿ ಅಷ್ಟೇ. ಆ್ಯಂಡ್ ಏನು GT ಅಗೇನ್ಸ್ಟ್ RCB ಅಹಮದಾಬಾದ್ ಗ್ರೌಂಡಲ್ಲಿ, ಈ ಗ್ರೌಂಡಲ್ಲಿ ಲೀಗ್ ಮ್ಯಾಚಲ್ಲಿ ಸೋತಿತ್ತು ಆಯ್ತಾ. ಆಗ RCB ಎಷ್ಟು ಹೊಡೆದಿದ್ರು? 155. ಅದು ಲೆಕ್ಕ ನೆನಪಲ್ಲಿ ಇಟ್ಕೊಂಡಿದ್ರು ಅಂತ ಕಾಣ್ತದೆ. ಯಾಕಂತಂದ್ರೆ ಇವತ್ತು GT ಹೊಡೆದದು 155. ಅಲ್ಲಿಗೆ ಋಣ ಸಂದಾಯ ಅಥವಾ ಬಡ್ಡಿ ಸಮೇತ ವಾಪಸ್ ಇವತ್ತು RCB GTಗೆ ಕೊಟ್ಟರು. 155 ಎಲ್ಲ ಒಂದು ಸ್ಕೋರೇ ಅಲ್ಲ ಅಣ್ಣ. ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಈಗ ಫೈನಲ್ ಅಲ್ಲಿ ವಿನ್ ಆಗಬೇಕು ಅಂತಂದ್ರೆ ಅಫ್ಕೋರ್ಸ್ 240 220 ಎಲ್ಲ ಬಿಟ್ಟಾಕಿ 200 ರನ್ ಹೊಡೆದ್ರೆ ಅದು ವಿನ್ನಿಂಗ್ ಸ್ಕೋರ್. ಯಾಕಂತಂದ್ರೆ ಆ ಫೈನಲ್ ಮ್ಯಾಚ್ ಅಲ್ಲಿ ಎದ್ವಾತೊಂದು ಪ್ರೆಷರ್ ಇರ್ತದೆ. ಬ್ಯಾಟ್ಸ್ಮನ್ ಬಂದು ಥೈ ಅಂತ ಬೀಸ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಅದೆಲ್ಲ ಎಲ್ರಿಗೂ ಸಹ ಗೊತ್ತಿರುತ್ತೆ. ಬಟ್ ಎಲ್ಲಿ 200, ಎಲ್ಲಿ 155 ರನ್ನೇ ಅಲ್ಲ. ನೋಡಿ, ಸಾಯಿ ಸುದರ್ಶನ್, ಗಿಲ್ ಮತ್ತೆ ಬಟ್ಲರ್, ಇವರು 3 ಜನರ ಮೇಲೆ ಹೆವಿ ಡಿಪೆಂಡ್ ಆಗಿರುವಂತ ತಂಡ GT. ಎಸ್ಪೆಷಲಿ ಸಾಯಿ ಸುದರ್ಶನ್ ಮತ್ತೆ ಏನು ಗಿಲ್ ಅವರು ಈ ಒಂದು ಸೀಸನ್ ಅಲ್ಲಿ 700ಕ್ಕಿಂತ ಜಾಸ್ತಿ ರನ್ ಹೊಡೆದಿದ್ದಾರೆ. ಇಬ್ರು ಕೂಡ ಆರೆಂಜ್ ಕ್ಯಾಪ್ ರೇಸಲ್ಲಿ ಇದ್ರು. ಆ್ಯಂಡ್ ಇವತ್ತು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದೆ ಏನಂತಂದ್ರೆ ಗಿಲ್ ಏನಾದರೂ ಓವರ್ಟೇಕ್ ಮಾಡ್ತಾರ ವೈಭವ್ ಸೂರ್ಯವಂಶಿ ಅವ್ರನ್ನ ಈ ಆರೆಂಜ್ ಕ್ಯಾಪ್ ರೇಸಲ್ಲಿ ಅಂತ. ಹಾಗೆ ಆಗಲಿಲ್ಲ. ಗಿಲ್ 10 ರನ್, ಸಾಯಿ ಸುದರ್ಶನ್ ಅವರು ಹಿಟ್ ವಿಕೆಟ್ ಆಗಲಿಲ್ಲ. ವಾವ್. 3ಕ್ಕೆ ಮುಕ್ತಾಯ ಆಗಲಿಲ್ಲ, 2ಕ್ಕೆ ಮುಕ್ತಾಯ ಆಯಿತು. ಬಟ್ ಅವರು ಕೂಡ ದೊಡ್ಡ ರನ್ ಹೊಡಿಲಿಕ್ಕಾಗಲಿಲ್ಲ. ಗಿಲ್ 10 ರನ್, ಸಾಯಿ ಸುದರ್ಶನ್ ಅವರು 12 ರನ್. 12 ಬಾಲಿಗೆ 12, ಗಿಲ್ ಅವರು 8 ಬಾಲಿಗೆ 10. ಹಾಗೆ ಬಟ್ಲರ್ ಅವರು ತಿಣುಕಾಡಿ ಅದಕ್ಕಿಂತ ಮುಂಚೆ ನಿಶಾಂತ್ ಸಿಂಧು ಅವರು 18 ಬಾಲಿಗೆ 20 ರನ್ ಹೊಡೆದ್ರು. ಆ್ಯಂಡ್ ಬಟ್ಲರ್ ತಿಣುಕಾಡಿ 23 ಬಾಲಿಗೆ 19 ರನ್. ಯಾರು ಕೂಡ ಏನು ಕೂಡ ರನ್ ಹೊಡಿಲಿಲ್ಲ. ಇವತ್ತು ಬೌಲಿಂಗ್ ನಮ್ದು ಹೇಸಲ್ವುಡ್ 2 ವಿಕೆಟ್, ನಮ್ಮ ಭುವನೇಶ್ವರ್ ಕುಮಾರ್ ಅವ್ರದ್ದು ಆ ಒಂದು ಲೈನ್ ಆ್ಯಂಡ್ ಲೆಂತ್, ರಸಿಕಾ ಸೂಪರ್. ಏನು ರಸಿಕ್ ದಾರ್ ಅವರು GTಯ ದಾರವನ್ನು ಕಟ್ ಮಾಡಿ ಹಾಕಿದ್ರು. ಫ್ಯಾಂಟಾಸ್ಟಿಕ್ ಬೌಲಿಂಗ್. ಡಫ್ಗೆ ಒಂದು ವಿಕೆಟ್ ಸಿಗಬೇಕಿತ್ತು. ಏನು ವಾಷಿಂಗ್ಟನ್ ಸುಂದರ್ ಅವರು ಏನು ನಾಟ್ ಔಟ್ 50 ಹೊಡೆದಿದ್ದಾರೆ. 37 ಬಾಲಿಗೆ 50 ರನ್. ಅವರು 4 ರನ್ ಇದ್ದಾಗಲೇ ಜಾರ್ಡನ್ ಕಾಕ್ಸ್ ಅವರು ಒಂದು ಅದ್ಭುತವಾಗಿರುವಂಥ ಕ್ಯಾಚ್ ಹಿಡಿದ್ರು. ಈಗ
ಅಂಪೈರ್ ಥರ್ಡ್ ಅಂಪೈರ್ ಏನಂತಂದ್ರೆ ನಾಟ್ ಔಟ್ ಅಂತೆ. ಆವಾಗ ಮನಸ್ಸಲ್ಲಿ ಒಂದು ಎಷ್ಟು ಕೆಟ್ಟ ಮಾತುಗಳು, ಅಂದರೆ ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ವಿಡಿಯೋ ಮತ್ತೆ ಡಿಲೀಟ್ ಆಗಿ ಹೋಗ್ಬೋದು. ಎಷ್ಟು ಸಿಟ್ಟು ಬಂತಂದ್ರೆ ಜೇಸನ್ ಹೋಲ್ಡರ್ ಅವರು ಇದೇ ಲೀಗ್ ಮ್ಯಾಚಲ್ಲಿ ಅಹಮದಾಬಾದ್ ಗ್ರೌಂಡಲ್ಲಿ ನಾವು ಏನು ಸೋತಿದ್ದೇವಲ್ಲ ಆ ಮ್ಯಾಚ್, ಜೇಸನ್ ಹೋಲ್ಡರ್ ಅವರು ಎಲ್ಲ ವಿಕೆಟ್ ತೆಗಿತಿದ್ರು, ಕ್ಯಾಚ್ ಎಲ್ಲ ಅವರ ಕೈಗೆ ಹೋಗ್ತಿತ್ತು. ಆ ಮ್ಯಾಚಲ್ಲಿ ಜೇಸನ್ ಹೋಲ್ಡರ್ ಅವರು ಕ್ಯಾಚ್ ಹಿಡಿದು ನೆಲಕ್ಕೆ ಬಾಲನ್ನು ಉಜ್ಜಿದ್ದಾರೆ ಆಯ್ತಾ, ಬಟ್ಟೆಗೆ ಸೋಪ್ ಉಜ್ಜಿದಾಗೆ. ಆದ್ರೂ ಕೂಡ ಅದನ್ನ ಔಟ್ ಅಂತ ಡಿಕ್ಲೇರ್ ಮಾಡಿದ್ರು. ಬಟ್ ಇವತ್ತು ಜಾರ್ಡನ್ ಕಾಕ್ಸ್ ಅವರು ಕ್ಯಾಚ್ ಹಿಡಿದಾಗ ನಾಟ್ ಔಟ್ ಅಂತ ಬಂತು. ಇದಕ್ಕೆ ಎಂತ ಕಾರಣ ಮಾರೆ? ಆ ರೇಂಜ್ಗೆಲ್ಲ ಅಂದ್ರೆ ಏನು ವಾದ ಇತ್ತಲ್ಲ, ಬಾಲು ಅದು ಕ್ಯಾಚ್ ಕಂಟ್ರೋಲಲ್ಲಿ ಇದ್ರು, ಅವರು ಕಂಟ್ರೋಲಲ್ಲಿ ಇದ್ರು, ಆದ್ರಿಂದ ಔಟು ಹಾಗೆ ಹೀಗೆ ಅಂತ ಹೇಳಿದ್ರು ಜೇಸನ್ ಹೋಲ್ಡರ್ಗೆ. ಜಾರ್ಡನ್ ಕಾಕ್ಸ್ ಅವರೇನು ಒಂದು ಕೈಯಲ್ಲಿ ಹಿಡಿದು ಹೀಗೆಲ್ಲ ಮಾಡಿದ್ರ, ಭಯಂಕರ ಕಂಟ್ರೋಲಲ್ಲಿ ಇತ್ತಲ್ಲ. ಬಟ್ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್, ಅಥವಾ ಕನ್ನಡದಲ್ಲಿ ಹೇಳು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಸರಿ, ನೀವೀಗ ನಾಟ್ ಔಟ್ ಅಂತ ಹೇಳಿದ್ದೀರಾ, ಸರಿ ಆಯ್ತು. ವಾಷಿಂಗ್ಟನ್ ಸುಂದರ್ ಅವರು ಒಂದು 50 ರನ್ ನೋಡಿದ್ರು, ಬಟ್ ಯಾರಿಂದ ಕೂಡ ಅಂಥದ್ದು ಏನು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಬರಲಿಲ್ಲ. ಅವರು 37 ರನ್ ತೆಗೆದುಕೊಂಡಿದ್ದಾರೆ, 155 ರನ್. ಏನು ಭಾರಿ ಸದ್ದು, ಎಲ್ಲರೂ ಕಿರ್ಚಾಡ್ತಾ ಇದ್ದಾರೆ. 155 ರನ್. ಆವಾಗಲೇ ಗೊತ್ತಿತ್ತು ಏನು ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ಬೆಂಗಳೂರಲ್ಲೆಲ್ಲ ಪಟಾಕಿ ಎಲ್ಲ ಹೊಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಆಯ್ತಾ. ಸೆಕೆಂಡ್ ಇನ್ನಿಂಗ್ಸ್ ನಮ್ದು ಸ್ಟಾರ್ಟ್ ಆದಾಗ ಏನು ವೆಂಕಟೇಶ್ ಅಯ್ಯರ್ ಅವರು ಒಂದು ಫ್ಲಿಕ್ ಮಾಡಲಿಕ್ಕೆ ಹೋಗಿ ಲೆಗ್ ಸ್ಟಂಪನ್ನು ಜಸ್ಟ್ ಮಿಸ್ ಮಾಡಿಕೊಂಡ್ರು. ಸಿರಾಜ್ ಅಣ್ಣನ ಆ ಒಂದು ಬಾಲ್ ಲೆಗ್ ಸ್ಟಂಪ್ಗೆ ತಾಗಿದ್ದಿದ್ರೆ, ಫಸ್ಟ್ ಓವರಲ್ಲೇ ವಿಕೆಟ್ ಹೋಗಿದ್ದಿದ್ರೆ ಆಗ ಏನು ಕೂಡ ಆಗಬಹುದಾಗಿತ್ತು. ಅದು ನೋಡಿ, ಲಕ್ ನಮ್ಮ ಕಡೆಗೆ ಉಂಟು, ಅದು ವಿಕೆಟ್ಗೆ ತಾಗಲಿಲ್ಲ, ಜಸ್ಟ್ ಮಿಸ್. ಬಟ್ ಓ ಮೈ ಗಾಡ್, ಏನು ಇಂಟೆಂಟಲ್ಲಿ ಆಡಿದ್ರು ವೆಂಕಟೇಶ್ ಅಯ್ಯರ್. ಫೆಂಟಾಸ್ಟಿಕ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದದ್ದು. ಬೈ ದ ವೇ RCB ಸೇಮ್ ಟೀಮನ್ನು ಇಟ್ಕೊಂಡು ಈ ಒಂದು ಫೈನಲಿಗೆ ಬಂದಿತ್ತು. ಸಾಲ್ಟ್ ಅವರೆಲ್ಲ ಏನು ಕ್ವಾಲಿಫೈಯರ್ 1ನಲ್ಲಿ ಆಡಿದ್ರು ಅದೇ ಟೀಮನ್ನು ಇಟ್ಕೊಂಡು ಬಂದಿದ್ರು. ವೆಂಕಟೇಶ್ ಅಯ್ಯರ್ ಅವರು ಸೆಕೆಂಡ್ ಬ್ಯಾಟಿಂಗ್ ಮಾಡುವ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. 16 ಬಾಲ್ಗೆ 32 ರನ್. ಏನು 200 ಸ್ಟ್ರೈಕ್ ರೇಟ್, ನಾ ಹೇಳಿದ್ನಲ್ಲ ಮಿನಿಮಮ್ 200 ರನ್ ಹೊಡಿಬೇಕಂತ, 200 ಸ್ಟ್ರೈಕ್ ರೇಟಲ್ಲಿ ಚಚ್ಚಿದ್ರು. 16 ಬಾಲಿಗೆ 32 ರನ್. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಆಡಿದಂಥ ರೀತಿ, ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವರು ರಬಾಡ ಅವ್ರನ್ನ ಫೇಸ್ ಮಾಡಿದಂಥ ರೀತಿ. ರಬಾಡ ಅವರು ಪರ್ಪಲ್ ಕ್ಯಾಪ್ ವಿನ್ ಆಗಿರ್ಬೋದು, ಈಗ 29 ವಿಕೆಟ್ ತೆಗೆದಿದ್ದಾರೆ. ಭುವನೇಶ್ವರ್ ಕುಮಾರ್ ಅವರು 28 ವಿಕೆಟ್. ಬಟ್ 4-4-6-4, ಓ ಮೈ ಗಾಡ್, ಆ ಒಂದು ರಿಸ್ಟ್ ವರ್ಕ್. 1 ಪಾಯಿಂಟ್ ಆಫ್ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ 270ರಲ್ಲಿತ್ತು. 13 ಬಾಲ್ಗೆ 35 ರನ್. ಅಂದರೆ ಈ ಥರದ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ನಾನು ನೋಡಲೇ ಇಲ್ಲ, ಓ ಮೈ ಗಾಡ್ ಅಂತ. ಬಟ್ ಒಂದು ಕ್ಷಣ ಈಗ ಸಡನ್ನಾಗಿ ವಿಕೆಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಗ ಒಂದು ಕ್ಷಣಕ್ಕೆ ಮಾರ ನಮಗೆ ಟೆನ್ಷನ್ ಆಗಿದ್ದಂತ. ಹೌದು, ಯಾರಿಗೆಲ್ಲ ಟೆನ್ಷನ್ ಆಗಿಲ್ಲ, ನಿಮ್ಮದು ಮನಸ್ಸು, ನಿಮ್ಮದು ಕಲ್ಲು ಹೃದಯ ಅಣ್ಣ, ನಂದು ಕಲ್ಲು ಹೃದಯ ಅಲ್ಲ, ನಮ್ಗೆ ಸ್ವಲ್ಪ ಎಮೋಷನಲ್. ಅಯ್ಯೋ ಇದು ಏನಣ್ಣ, ವೆಂಕಟೇಶ್ ಅಯ್ಯರ್ ಅವರು ಔಟ್ ಆದರು, ಅದಾದಮೇಲೆ ಪಡಿಕಲ್ ಅವರು 1 ರನ್ನಿಗೆ ಔಟ್ ಆದದ್ದು, ಅದಾದಮೇಲೆ ಒಂದೇ ಓವರಲ್ಲಿ ಏನು ಇದು ರಾಶಿದ್ ಖಾನ್ ಅವರ ಓವರಲ್ಲಿ, ಒಂದೇ ಓವರಲ್ಲಿ ಕ್ಯಾಪ್ಟನ್ ಪಟ್ಟಿದಾರ್ ಅವರು ಔಟ್ ಆದರು, ಮತ್ತು ಕೃಣಾಲ್ ಪಾಂಡ್ಯ ಅವರು ಔಟ್ ಆದರು. ಆಗ ನಿಜವಾಗ್ಲೂ ಕೂಡ ಜಿ ಆಯಿತು. ಜಿ ಅಂತಂದರೆ ಜಿ ಗಾಬ್ರಿ, ಗೌತಮ್ ಗಂಭೀರ್ ಅಂತ ಹೇಳೋದು, ಜಿ ಗೌತಮ್ ಗಂಭೀರ್ ಆಯಿತು. ಒಂದು ಕ್ಷಣಕ್ಕೆ ಗೌತಮ್ ಗಂಭೀರ್ ಆಯ್ತು ಮರ್ರೆ. ಬಟ್ ಆವಾಗ ಒಂಚೂರು ವಿರಾಟ್ ಕೊಹ್ಲಿ ಅವರು ಒಂದು ನೋಡಿಕೊಂಡು ಫಸ್ಟ್ 13 ಬಾಲ್ಗೆ 35 ರನ್ ಹೊಡೆದ್ರು ಕೂಡ ನೆಕ್ಸ್ಟ್ 12 ಬಾಲಲ್ಲಿ 15 ರನ್ ಹೊಡೆದ್ರು. ಅವರ ಫಾಸ್ಟೆಸ್ಟ್ 50, 25 ಬಾಲಿಗೆ 50 ರನ್. ಅವರ T20 ಕರಿಯರ್, ಅವರ IPL ಕರಿಯರಲ್ಲೇ ಫಾಸ್ಟೆಸ್ಟ್ 50, ಅದು ಕೂಡ IPL ಫೈನಲಲ್ಲಿ ಬರ್ತಾ ಇದೆ ಅಂತ ಅನ್ನೋದು ಅದು ಎಷ್ಟು ವಿಶೇಷ. ಅಷ್ಟು ಪ್ರೆಷರ್ ಗೇಮು. ಆ ಕಡೆಯಿಂದ ಒಂದು ಕಡೆಯಿಂದ ವಿಕೆಟ್ ಹೋಗ್ತಾ ಉಂಟು. 25 ಬಾಲಿಗೆ 50 ರನ್ ಚಚ್ಚಿದ್ರು. ಏನಾದ್ರು ವಿಕೆಟ್ ಹೋಗಿರೋದಿದ್ರೆ ಮೇ ಬಿ 20-22 ಬಾಲಿಗೆ 50 ಕಂಪ್ಲೀಟ್ ಆಗ್ತಾ ಇತ್ತು. ಬಟ್ ಎನಿವೇಸ್ 25 ಬಾಲಿಗೆ 50. ಆ್ಯಂಡ್ ನನಗೆ ನೆನಪೇ ಇಲ್ಲ ವಿರಾಟ್ ಕೊಹ್ಲಿ ಅವರಿಗೆ ಹ್ಯಾಮ್ಸ್ಟ್ರಿಂಗ್ ಆಗಿದ್ದು. 50 ಆದದ್ದು ವಿರಾಟ್ ಕೊಹ್ಲಿ ಅವರಿಗೆ ಹ್ಯಾಮ್ಸ್ಟ್ರಿಂಗ್ ಆಯಿತು, ಕುಂಟ್ತಾ ಇದ್ದಾರೆ. 2 ಓಡುವಲ್ಲೆಲ್ಲ ಒಂದೇ ರನ್ ಓಡ್ತಾ ಇದ್ದಾರೆ. ಆ್ಯಕ್ಚುಲಿ 2 ರನ್ ಓಡ್ತಿದ್ರೆ ಇನ್ನೊಂದು 3 ಓವರ್ ಮುಂಚೆ ನಾವು ಮ್ಯಾಚ್ ವಿನ್ ಆಗಿರ್ತಿತ್ತು. ಯಾವಾಗ ಅವ್ರು ಕುಂಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ನಿಜಕ್ಕೂ ಒಂದ್ಸಲ ಬೇಜಾರಾಯ್ತು. ಏನು ಮಾರ 36-37 ವರ್ಷ ಆಗಿದಲ್ಲ, ಫಿಟ್ನೆಸ್ಸಿಗೆ ಒಂದು ಅಧಿಪತಿ. ಫಿಟ್ನೆಸ್ ಅಂತ ಬಂದಾಗ ನಮ್ಮ ಮೈಂಡಲ್ಲಿ ಓಡೋದು ವಿರಾಟ್ ಕೊಹ್ಲಿ ಅವ್ರು. ಫಿಟ್ ಇದ್ರೆ ವಿರಾಟ್ ಕೊಹ್ಲಿ ಅವ್ರ ಥರ ಇರ್ಬೇಕಂತ. ಅವ್ರಿಗೆ ಹ್ಯಾಮ್ಸ್ಟ್ರಿಂಗ್ ಆದಾಗ ಒಂದು ಕ್ಷಣಕ್ಕೆ ಬೇಜಾರಾಯ್ತು. ಆದರೂ ಕೂಡ ನಾಟ್ ಔಟ್. ಆ್ಯಂಡ್ ನಾನೊಂದು ಮಾತು ಹೇಳಿದೆ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್, ಅಥವಾ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಏನು ಅಂತಂದರೆ ಒಂದು ಶಾಟ್ ಹೊಡೆದ್ರು, ಆ ಒಂದು ಬಾಲು ಮಿಡ್ ಆಫಲ್ಲಿ ಗಿಲ್ ಅವರು ಕ್ಯಾಚ್ ಹಿಡಿದ್ರು. ಆವಾಗ ಎಷ್ಟು ಸ್ಮಾರ್ಟ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ ನೋಡಿ, ನಡ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ ಒಳ್ಳೆ ಕ್ಯಾಚ್ ಹಿಡ್ದ ಮಾರ ಅಂತ. ಒಂದ್ಸಲ ಸುಮ್ಮನೆ ಕೇಳಿದ್ರು ವಿರಾಟ್ ಕೊಹ್ಲಿಗೆ, ಆರ್ ಯು ಶೋರ್ ಅಂತ, ಕ್ಯಾಚ್ ಹಿಡಿದಿದ್ಯಾ ಅಂತ. ಗಿಲ್ ಅವ್ರು ಏನು ಹೇಳಿದ್ರು ಅಂತಂದರೆ ಹೀಗೆ ಮಾಡಿದ್ರು,
ನನ್ಗೆ ಗೊತ್ತಿಲ್ಲ ಅಂತ. ಅದನ್ನ ಹಿಡ್ಕೊಂಡು ಇವರು ಹಠ ಸಾಧಿಸಿದ್ರು ಕೊಹ್ಲಿ ಅವರು, ಇಲ್ಲ ಇದು ಥರ್ಡ್ ಅಂಪೈರ್ಗೆ ಹೋಗ್ಬೇಕು, ಇದು ಥರ್ಡ್ ಅಂಪೈರ್ಗೆ ಹೋಗ್ಬೇಕಂತ. ಈ ಅಂಪೈರ್ ಬೇರೆ, ಇಲ್ಲ ಔಟ್ ಹೋಗು. ಆದ್ರೂ ಕೂಡ ಇದು ಏನೋ ಒಂದು ಅಸಮಾಧಾನದ, ಇಲ್ಲ ಅವ್ರಿಗೆ ಡೌಟ್ ಉಂಟು, ಗಿಲ್ ಅವ್ರಿಗೆ ಡೌಟ್ ಉಂಟು, ಥರ್ಡ್ ಅಂಪೈರಿಗೆ ಹೋಗಿ ಅಂತ. ಕೊನೆಗೆ ಕರೆದ್ರು, ಅಂಪೈರ್ ಕರೆದ್ರು, ಇಲ್ಲ ಮಾರ್ರೆ ತಡಿ ನೋಡುವ ಅಂತ. ಈಗ ಆಲ್ರೆಡಿ ನಮ್ದೊಂದು ನಾಟ್ ಔಟ್ ಅಂತ ಕೊಟ್ಟಿದ್ದಾರೆ. ಸುಂದರ್ ಅವ್ರದ್ದು ಕ್ಯಾಚ್ ಜಾರ್ಡನ್ ಕಾಕ್ಸ್ ಅವ್ರು ಹಿಡಿದಾಗ ಒಂದು ಚೂರು ಏನೋ ಟಚ್ ಆಗಿದೆ ಹಾಗೆ ಅಂತ ಅಂದ್ಕೊಂಡು ನಾಟ್ ಔಟ್ ಅಂತ ಕೊಟ್ಟಾಗ ಈಗ ಔಟ್ ಅಂತ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಸೇಮ್ ಜಾರ್ಡನ್ ಕಾಕ್ಸ್ ಅವ್ರು ಹೇಗೆ ಹಿಡಿದಿದ್ರು ಕ್ಯಾಚ್ ಹಿಡಿದಿದ್ರು ಕೂಡ ಒನ್ ಪಾರ್ಟ್ ಆಫ್ ದ ಬಾಲ್ ಒಂದು ಚೂರು ನೆಲಕ್ಕೆ ತಾಗಿದೆ. ಈಗ ಔಟ್ ಅಂತ ಡಿಕ್ಲೇರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ನಾಟ್ ಔಟ್ ಅಂತ ಕೊಡ್ಲೇಬೇಕು. ಔಟ್ ಅಂತ ಏನಾದ್ರು ಡಿಕ್ಲೇರ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಅವರು ಬ್ಯಾಟ್ ತಗೊಂಡು ಯಾರ್ಯಾರು ತಲೆಗೆ ಹೊಡಿತಿದ್ರೆ, ಯಾಕಂತಂದ್ರೆ ಗುರು ಸ್ವಲ್ಪ ಓವರ್ ಮುಂಚೆ ಇದೇ ತರದ ಕ್ಯಾಚ್ ಹಿಡಿದಾಗ ನಾಟ್ ಔಟ್ ಅಂತ ಕೊಟ್ಟಿದ್ರಲ್ಲ, ಸೊ ನಾಟ್ ಔಟ್ ಅಂತ ಬಂತು. ಅದಾದ ಮೇಲೆ ವಿರಾಟ್ ಕೊಹ್ಲಿ ಹಾಗೂ ಬೈ ದ ವೇ ಟಿಮ್ ಡೇವಿಡ್ ಚಂದ ಮಾಡಿ ಆಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಕುಂಟ್ತಾ ಇದ್ದಾಗ ಪಾಪ ಹ್ಯಾಮ್ಸ್ಟ್ರಿಂಗ್ ಆದಾಗ ಒಂದು 3 4 1 6 ಹೊಡೆದು 17 ಬಾಲ್ಗೆ 24 ರನ್ ಹೊಡೆದು ವಿರಾಟ್ ಕೊಹ್ಲಿ ಪ್ರೆಷರ್ ಅನ್ನು ಕಡಿಮೆ ಮಾಡಿದ್ರು. ಅದಾದ್ಮೇಲೆ ಜಿತೇಶ್ ಶರ್ಮಾ ಬಂದು ನೆಕ್ಸ್ಟ್ ವಿಕೆಟ್ ಹೋಗದಾಗೆ ನೋಡಿಕೊಂಡು ಸುಮ್ಮನೆ ಏನೋ ದೊಡ್ಡ ಹೊಡೆತಕ್ಕೆ ಮುಂದಾಗೋದು. ಅವ್ರು ಔಟ್ ಆಗಿ ರಮೋರೆ ಶಫರ್ಡ್ ಅವರು ಕಣ್ಣು ಮುಚ್ಕೊಂಡು ಬೀಸ್ತಾನೆ ಇದ್ದು ಒಂದು ಬಾಲ್ ಕೂಡ ಕನೆಕ್ಟ್ ಆಗಿದ್ರೆ ಸುಮ್ಮನೆ ಅನಗತ್ಯ ಪ್ರೆಷರ್ ಬಿಲ್ಡ್ ಆಗ್ತದೆ. ಕೊನೆಗೆ ವಿರಾಟ್ ಕೊಹ್ಲಿ ಅವರು ಒಂದು 4 1 6 ಹೊಡೆದು 42 ಬಾಲ್ಗೆ 75 ರನ್ ನಾಟ್ ಔಟ್. ಮ್ಯಾನ್ ಆಫ್ ದ ಮ್ಯಾಚ್ ವಿರಾಟ್ ಕೊಹ್ಲಿ ಕೊಡ್ಬೇಕು. ಅಂಡ್ RCB ಈ ಒಂದು ಜಯದೊಂದಿಗೆ ಸತತ 2ನೇ ಬಾರಿಗೆ ಟ್ರೋಫಿಯನ್ನು ಗೆದ್ದಿದ್ದಾರೆ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇಲ್ಲಿ 1 ಸ್ಟಾರ್ ಅಂತ ಉಂಟಲ್ಲ, ಇನ್ನು 1 ಸ್ಟಾರ್ ಆ್ಯಡ್ ಮಾಡಬೇಕು. ಆ್ಯಂಡ್ ಇದು ಬೇರೆ ಥರ, ಇದು ಐ ಬದಲು 1 ಅಂತ ಹಾಕಿದ್ರೆ ಇಲ್ಲಿ 2 ಅಂತ ಹಾಕಿದರೆ ಚಾಂಪಿಯನ್ಸ್ ಸ್ಪೆಲ್ಲಿಂಗ್ ರಾಂಗ್ ಆಗ್ತದೆ. ಬೇರೆ ಪೂಮಾದವರು ಬೇರೆ ಇದು ಮಾಡ್ತಾರೆ ಬಿಡಿ, ಏನೋ ಇದು ಜರ್ಸಿ ಮಾಡ್ತಾರೆ. ಬಟ್ ಐ ಆಮ್ ಸೋ ಹ್ಯಾಪಿ. ಈ ಒಂದು ಸೀಸನಲ್ಲಿ RCB ಆಡಿದಂತಹ ರೀತಿ ಆಗಿರ್ಬೋದು. ಈ ಲೀಗ್ ಮ್ಯಾಚಲ್ಲಿ ಸೋತಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಯಾವುದು ಕೂಡ ಒನ್ ಸೈಡೆಡ್ ಮ್ಯಾಚ್ ಸೋಲಿಲ್ಲ. ಕ್ವಾಲಿಫೈಯರ್ 1 ವಿನ್ ಆದ್ರು GT ಅಗೇನ್ಸ್ಟ್, ಮತ್ತೆ ಪುನಃ GT ಬಂದ್ರು ಫೈನಲ್ಗೆ. ನೋಡಿ 2000 ಲಾಸ್ಟ್ 8 ವರ್ಷ, ಐ ಥಿಂಕ್ ಇದು 9ನೇ ವರ್ಷ ಅಂತ ಅಂದ್ಕೊಳ್ತೇನೆ, ಕ್ವಾಲಿಫೈಯರ್ 1 ಅಲ್ಲಿ ವಿನ್ ಆದ ತಂಡವೇ IPL ಟ್ರೋಫಿಯನ್ನು ವಿನ್ ಆಗಿದೆ. ಆ ಒಂದು ನೋಡು ಎಲ್ಲಿ ಕೂಡ ಚೇಂಜ್ ಆಗಿಲ್ಲ. ಲಾಸ್ಟ್ ಇಯರ್ ಕೂಡ ಹಾಗೆ ಆಗಿತ್ತು, ನಾವು ಕ್ವಾಲಿಫೈಯರ್ 1 ಪಂಜಾಬ್ ಅಗೇನ್ಸ್ಟ್ ವಿನ್ ಆಗಿದ್ದೆವು, ಮತ್ತೆ ಪುನಃ ಪಂಜಾಬ್ ಅಗೇನ್ಸ್ಟ್ ಫೈನಲ್ ಅಲ್ಲಿ ವಿನ್ ಆದವು. ಈ ವರ್ಷ ಕೂಡ ಹಾಗೆ ಕ್ವಾಲಿಫೈಯರ್ 1 ವಿನ್ ಆಗಿ ಫೈನಲ್ ಕೂಡ ವಿನ್ ಆಗಿದ್ದೇವೆ. ವಾಟ್ ಅ ಟೀಮ್, ವಾಟ್ ಅ ಪರ್ಫಾರ್ಮೆನ್ಸ್. ಎಷ್ಟು ಖುಷಿ ಅಂತಂದ್ರೆ ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಅಸಾಧ್ಯ. ಚೇಸ್ ಮಾಸ್ಟರ್ ಕೊಹ್ಲಿ ಕರೆಕ್ಟ್ ಟೈಮಿಗೆ ಆ ಒಂದು ಚೇಸ್. ಯಾಕೆ ಚೇಸ್ ಅಂತ ಬಂದಾಗ ಇವರು ಅನಭಿಷಿಕ್ತ ದೊರೆ ಅಂತ ಮತ್ತೆ ಪುನಃ ಪ್ರೂವ್ ಮಾಡಿದ್ರು. ಈ ಥರದ ಒಂದು ಅಭ್ಯಾಸ, ಟ್ರೋಫಿ ಗೆಲ್ಲುವಂತಹ ಅಭ್ಯಾಸ ನಿರಂತರವಾಗಿ ಸಾಗಲಿ. ಹೇಗೆ ನಾವು ಮುಂಬೈಗೆ ಹೇಳ್ತಿದ್ದೆವು, ಚೆನ್ನೈಗೆ ಹೇಳ್ತಿದ್ದೆವು, ಇವರಿದು ಟ್ರೋಫಿ ಗೆಲ್ಲುವುದು ಹ್ಯಾಬಿಟ್ ಅಂತ, ಆ ಥರದ ಒಳ್ಳೆಯ ಹವ್ಯಾಸ RCBಗೆ ಕೂಡ ಆಗಲಿ. ನಿರಂತರವಾಗಿ ಹೀಗೆ ಸುಮಾರು ವರ್ಷಗಳ ಕಾಲ RCB IPL ಟ್ರೋಫಿಯನ್ನು ಗೆಲ್ಲುತ್ತಾ ಬರಲಿ. ಈ ಥರದ ಒಂದು ಹವ್ಯಾಸ, ಒಳ್ಳೆಯ ಹವ್ಯಾಸ ಪ್ರವೃತ್ತಿ ಆಗಲಿ ಅಂತ ನಾವು ಆಶಿಸ್ತೇನೆ. ಸೂಪರ್ ಹ್ಯಾಪಿ ಫಾರ್ RCB, ಜೈ RCB. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್, ಓ ಮೈ ಗಾಡ್, 4 ಜನ 155 ಅಂತ ಪ್ರೆಡಿಕ್ಟ್ ಮಾಡಿದ್ರಿ. ಹೇಗೆ ಅಣ್ಣ? ಎಲ್ಲರೂ ಕೂಡ ಒಂದು 190 200 ಅಂತ ಪ್ರೆಡಿಕ್ಟ್ ಮಾಡ್ತಾ ಇರೋ, ನೀವು ಹೇಗೆ 155 ಅಂತ ಪ್ರೆಡಿಕ್ಟ್ ಮಾಡಿದ್ರಿ? ಬಟ್ ಐ ಆಮ್ ಸೋ ಹ್ಯಾಪಿ. ಮಂಜುನಾಥ್ ಇವರು 155 ಅಂತ ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಿದ್ರು. ಮಂಜುನಾಥ್ ಅವರೇ ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ಶ್ರೇಯಸ್ ಘೋಷಲ್ ಅಥವಾ ಶ್ರೇಯಾ ಘೋಷಲ್, ಓ ಮೈ ಗಾಡ್, ಬಿಗ್ ಫ್ಯಾನ್ ಮೇಡಮ್. ಬಟ್ ಇಲ್ಲಿ ಹೆಚ್ಚಿಲ್ಲ, ಇದು ಯಾವುದೋ ಡೂಪ್ಲಿಕೇಟ್ ಶ್ರೇಯಾ ಘೋಷಲ್ ಅವರು 155 ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಶ್ರೇಯಾ ಘೋಷಲ್ ಅವರೇ. ಹಾಗೆಯೇ ಪ್ರಭಾಕರ್ ಅವರು 155 ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಪ್ರಭಾಕರ್ ಅವರೇ. ಹಾಗೆಯೇ ಇನ್ನೊಬ್ರು ಚೈತನ್ಯ ತೇಜಸ್, ಇವರು 155 ಅಂತ ಪ್ರೆಡಿಕ್ಟ್ ಮಾಡಿದ್ದೀರಿ. ನಿಮ್ಮ 4 ಜನರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಒಂದು ಪ್ರೆಡಿಕ್ಷನ್ ಗೇಮಲ್ಲಿ ನನಗೆ ಭಾರಿ ಇಂಪ್ರೆಸ್ ಮಾಡಿದ್ದು ಅಫ್ಕೋರ್ಸ್ ಸ್ಟೀಲ್ ಬಾಡಿ. ಇವರು 4 ಸಲ ಪ್ರೆಡಿಕ್ಷನ್ ಗೇಮಲ್ಲಿ ವಿನ್ ಆಗಿದ್ದರು. ಬಟ್ 4 ಸಲ ನೀವು ವಿನ್ ಆಗಿದ್ದೀರಿ ಅಂತ ನಾನು ಅನೌನ್ಸ್ ಮಾಡಿದ ಮೇಲಿಂದ ಪಾಪ ಅವರು ಪ್ರೆಡಿಕ್ಷನ್ ಗೇಮಲ್ಲಿ ವಿನ್ ಆಗಲಿಲ್ಲ. ಬಟ್ ಸ್ಟಿಲ್ ಈ ಪ್ರೆಡಿಕ್ಷನ್ ಗೇಮಲ್ಲಿ ಭಯಂಕರ ಲೀಡ್ ತೆಗೆದುಕೊಂಡಿರೋದು ಇಟ್ ಈಸ್ ನನ್ ಅದರ್ ದನ್ ಸ್ಟೀಲ್ ಬಾಡಿ ಅವರು. ಸೊ ಸ್ಪೆಷಲ್ ಮೆನ್ಷನ್ ನಮ್ಮ ಈ ಒಂದು ಪ್ರೆಡಿಕ್ಷನ್ ಗೇಮ್ನ ಸೀರೀಸ್, ಈ ಒಂದು ಮ್ಯಾನ್ ಆಫ್ ದ ಸೀರೀಸ್ ಪ್ರೆಡಿಕ್ಷನ್ ಗೇಮ್ ಇದು ಸ್ಟೀಲ್ ಬಾಡಿ. ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ನಿನ್ನೆಯ ವಿಡಿಯೋಗೆ ಅಂದರೆ GTRR ಅನ್ನು ಸೋಲಿಸಿದಂತಹ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿರುವಂತಹ ಕಮೆಂಟ್ ಎನ್ ಫ್ಯಾಕ್ಟ್ರಿ ಟಿ ಬಿರ್ಲಾ ವರ್ಸಸ್ ಬಿರ್ಲಾ ಅಲ್ಟಿಮೇಟ್ ಅಂತ. ಏನು ಅಂತಂದರೆ ನಮ್ಮ RCBಯ ಓನರ್ ಬಿರ್ಲಾ ಗ್ರೂಪು, ಹಾಗೆಯೇ
GTಯ ಒಂದು ಇದರಲ್ಲಿ ಏನು ಜೆರ್ಸಿ ಸ್ಪಾನ್ಸರಲ್ಲಿ ಬಿರ್ಲಾ ಎಸ್ಟೇಟ್ ಇದೆ. ಸೊ ಇಟ್ ಈಸ್ RCB ವರ್ಸಸ್ GT ಅಲ್ಲ, ಬಿರ್ಲಾ ವರ್ಸಸ್ ಬಿರ್ಲಾ ಅಂತ ಅವ್ರು ಕಮೆಂಟ್ ಹಾಕಿದ್ರು. 125 ಲೈಕ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಎನ್ ಫ್ಯಾಕ್ಟ್ರಿ ಟಿ ಅವರೇ. ಆ್ಯಂಡ್ ವಿತ್ ದಿಸ್ ನಮ್ಮ ಈ ಒಂದು IPL ಸೀರೀಸಿನ ವಿಡಿಯೋಗಳು ಇವತ್ತಿಗೆ ಇಲ್ಲಿ ಮುಕ್ತಾಯ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಏನು ಬಂದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರ್ತದೆ ಇವನಿಗೆ ಮಾಡಲಿಕ್ಕೆ ಕೇಮಿಲ್ಲ ಅಂತ. ಯಾಕಂತಂದರೆ ಬೆಸ್ಟ್ ಪ್ಲೇಯಿಂಗ್ 11, ವರ್ಸ್ಟ್ ಪ್ಲೇಯಿಂಗ್ 11 ಈ ಥರದ, ಅಂದರೆ ಚಾನಲ್ ರನ್ ಆಗಬೇಕಲ್ಲ, ವಿಡಿಯೋಗಳು ಬರಬೇಕಲ್ಲ, ಆ ಥರದ ವಿಡಿಯೋಗಳು ಬರ್ಬೋದು. ಬಟ್ ಆಫ್ ಕೋರ್ಸ್ ನಾಳೆಯಿಂದ ಅಥವಾ ನೆಕ್ಸ್ಟ್ ವಿಡಿಯೋದಿಂದ ವ್ಯೂಸ್ ಪಟಕ್ ಅಂತ ಬೀಳ್ತದೆ. ಬಟ್ ಐ ಹೋಪ್ ಐ ಎಂಟರ್ಟೈನ್ ಯು ಗೈಸ್. ನಿಮ್ಮನ್ನು ಎಂಟರ್ಟೈನ್ ಮಾಡಿದ್ದೀನಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಆ್ಯಂಡ್ ನಿಮಗೆ ಈ ಚಾನಲ್ ಇಷ್ಟ ಆಗ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ. 93,000ಕ್ಕೆ ಬಂದು ನಿಂತಿದೆ. ನೋಡುವ, ಇವತ್ತು ನಿಮಗೆ ಭಾರಿ ಖುಷಿಯಾಗಿ 93 ಇದ್ದದ್ದು 94 ಆದರೆ ನನಗೆ ಇನ್ನೂ ಖುಷಿ. ಬಟ್ ಎನಿವೇಸ್, ನಾನು ನನಗೆ ಕೈಲಾದ ಮಟ್ಟಿಗೆ ನಾನು ಪ್ರಯತ್ನ ಮಾಡಿದ್ದೇನೆ. ಎಸ್, ಸೂಪರ್ ಹ್ಯಾಪಿ. ವಿಡಿಯೋ ಇಲ್ಲಿಗೆ ಮುಗಿಯಿತು. ಗಣೇಶ್ ಕಾರಂತಾಗಿ ಮಾತಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. 2 ತಿಂಗಳು ಆಲ್ಮೋಸ್ಟ್ ಕಂಟಿನ್ಯೂಸ್ ವಿಡಿಯೋ ಬಂದಿದೆ. ಯಾವುದೋ ಒಂದು 2 ದಿನ ವಿಡಿಯೋ ಮಾಡಲಿಲ್ಲ ಅಷ್ಟೇ. May 10 ತನಕ ನಂಗೆ ಭಾರಿ ಕಷ್ಟ ಆಗ್ತೈತಿ. ಯಾಕಂದರೆ ಅಷ್ಟು ಕಾನ್ಸರ್ಟ್ಸ್ ಇತ್ತು ನನಗೆ May 10 ತನಕ. May 10 ಅಫ್ಕೋರ್ಸ್ ಏನು ಅಧಿಕ ಮಾಸ ಹಾಗೆ ಹೀಗೆ ಅಂತ, ಸೊ ಕಾನ್ಸರ್ಟ್ಸ್ ಎಲ್ಲ ಕಡಿಮೆ ಇತ್ತು. ಸೊ ಮ್ಯಾನೇಜ್ ಮಾಡ್ಲಿಕ್ಕೆ ಈಸಿ ಆಯಿತು. ಬಟ್ May 10 ತನಕ ಅಂತೂ ವಿಪರೀತ ಕಾನ್ಸರ್ಟ್ ಇತ್ತು. ಬಟ್ ಐ ಸ್ಟಿಲ್ ಎಲ್ಲ ಮ್ಯಾಚ್ ಆದಮೇಲೆ ಅಥವಾ ಮರುದಿನ ಬೆಳಿಗ್ಗೆನೋ ಏನೋ ಒಂದು ಹಾಕ್ತಾ ಇದ್ದೆ, ಪೋಸ್ಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತಾ ಇದ್ದೆ. ನೀವೆಲ್ಲರೂ ಕೂಡ ಸಪೋರ್ಟಿವ್ ಆಗಿ ಅದಕ್ಕೆ ನಿಂತಿದ್ರಿ. ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೋರ್ ಲವ್ ಟು ಯು ಗೈಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.